ಅಮ್ಮ ಊಟ ಚೆನ್ನಾಗಿತ್ತಾ? ಸಖತ್ತಾಗಿತ್ತು. ಮತ್ತೆ ನಮ್ಮ ಅತ್ತಿಗೆ ಅಂದ್ರೆ ಸುಮ್ನೆನಾ? ಅವಳು ನನಗ್ ಮಾಡಾಕ್ತಾಳಲ್ವ, ನಿನಗ್ ಚೆನ್ನಾಗಿ ಮಾಡಾಕ್ತಾಳೆ. ಹೌದೌದು, ಇಷ್ಟು ವರ್ಷದಲ್ಲಿ ನಾನ್ ನಿಮ್ಗೆ ಮಾಡಿ ಹಾಕೇ ಇಲ್ಲ ಅಲ್ವಾ? ನೋಡಚ್ಚು ಹೇಗ್ ಮಾತಾಡ್ತಾರೆ. ಒಂದ್ಸರ್ತಿ ಕನ್ನಡಿ ನೋಡ್ಕೊಳ್ಳಿ, ನಾನ್ ಮಾಡಿದ ಅಡ್ಗೆ ತಿಂದು ಹೇಗಾಗಿದ್ದೀರಾ ಅಂತ. ಅಯ್ಯೋ ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಜಗಳ ಮಾಡ್ತೀಯ? ನೀನ್ ಮಾಡಾಕಿ ತಿಂದೆ ನಾನು ಹೀಗಿರೋದು. ಸರಿನಾ? ಖುಷಿನಾ? ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನಮ್ಮ ದೀಪಾ, ಏನ್ ಕೃಷ್ಣಣ್ಣ, ಏನಿಷ್ಟು ದೂರ ಬಂದಿದ್ದೀರಾ? ಮನೆ ಹತ್ರ ಹೋಗಿದ್ವಿ, ತೋಟದ ಮನೇಲಿದ್ದೀರಾ ಅಂತ ಹೇಳಿದ್ರು, ಅದ್ಕೆ ಇಲ್ಲಿಗೆ ಬಂದ್ವಿ ಯಜಮಾನ್ರೆ. ಮನೆ ಹತ್ರನಾ? ಯಾಕೆ, ಏನ್ ವಿಶೇಷ? ಮಗುಗೆ ಹೆಸರಿಡ್ಬೇಕಾಗಿತ್ತು. ಮಗುಗೆ ಹೆಸರಿಡ್ಬೇಕು? ಮಗು ಗಂಡು ಮಗುನಾ ಹೆಣ್ಮಗುನಾ? ಗಂಡ್ ಮಗು. ಗಂಡು ಮಗು. ಹೆಣ್ಣು ಮಗು ಆದ್ರೆ ನಾನೇ ತಗೊಂಡು ಅಚ್ಚು ಅಂತ ಹೆಸರಿಟ್ಬಿಡ್ತಿದ್ದೆ. ಗಂಡು ಮಗು ಅಂತಿದ್ದೀರಾ? ಕೊಡಿ ಇಲ್ಲಿ. ಬಾಬಾ 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 ಅಲ್ಲೋ ಅಚ್ಚುಮಾ. ಅಣ್ಣ ಹೆಸರಿಡಮ್ಮ ಇವನಿಗೆ. ಅಚ್ಚು ಬಂಗಾರ. ಓನ ಕಂದ ಓನ ಓನ ಓನ. ಓಯ್ ಆಹಾ. ಹೆಸರಿಡು ಕಂದ. ಏನ್ ಹೆಸರಿಡಣ? ಹಾ, ರಾಘವ್ ರಾಘವ್ ರಾಘವ್. ರಾಘವ್. ಹಾಯ್ ಓನಕಂದ ಓನು ಓನು. ಯಜಮಾನ್ರೆ, ಮಗುಗೆ ರಾ ಅಕ್ಷರದಿಂದ ಹೆಸರಿಡ್ಬೇಕು ಅಂತ ಬಂದಿತ್ತು. ಚಿಕ್ಕಮ್ಮನವರು ಕರೆಕ್ಟ್ ಆಗೇ ಇಟ್ಟಿದ್ದಾರೆ. ಓ ಹೌದಾ? ಹೌದು ಯಜಮಾನ್ರೆ. ರಾಕಾರದಿಂದಾನೇ ಹೆಸರು ಬಂದಿತ್ತಾ? ಓರಕೊಂದು ಓರು ಓರು ಓರು. ಯಾವಾಗ್ಲೂ ಅಷ್ಟೇ, ನಮ್ಮ ಅಚ್ಚಮ್ಮಂಗೆ ಸ್ವಲ್ಪ ಮುಂದಾಲೋಚನೆ ಜಾಸ್ತಿ. ನೋಡಿ, ನೀವೇನ್ ಅನ್ಕೊಂಡಿದ್ರೆ ಹೆಸರನ್ನ ಅಷ್ಟು ಕರೆಕ್ಟ್ ಆಗಿ ಇಟ್ಬಿಟ್ಲು ನಮ್ಮ ಅಚ್ಚಮ್ಮ. ಓಲೆ ಅಳ್ತಾ ಏನ್ ಕೊಡಮ್ಮ. ಕಂದ, ನನ್ನ ತಂಗಿ ನಿಂಗೆ ರಾಘವ್ ಅಂತ ಹೆಸರಿಟ್ಟಿದ್ದಾಳೆ. 100 ಕಾಲ ಚೆನ್ನಾಗಿರು. ತಗೋಮ್ಮ. ಆಮೇಲೆ ಮನೆ ಹತ್ರ ಬಂದು ಸ್ವಲ್ಪ ಮಗುಗೆ ಏನ್ ಬೇಕಾದ ತಗೊಂಡೋಗಮ್ಮ. ಹಾ ಸರಿ ಒಳ್ಳೇದು. ಬಾಯ್. ಅಮ್ಮ, ಮಗುನ ಕೈಗೆತ್ಕೊಂಡ ತಕ್ಷಣ ರಾಘವ್ ಅಂತ ಹೆಸರಿಟ್ಟಲ್ಲ. ರಾಘವ್ ಅಂತ ನಿನಗೆ ಯಾರಾದ್ರೂ ಪರಿಚಯನಾ? ರಾಘವ್ ರಾಘವ್ ಪುಟ, ಏನಾಯ್ತು? ರಾಘವ್ ಪುಟ ಏನಾಯ್ತಪ್ಪ? ಏನಾಯ್ತು ಕಂದ? ಅಮ್ಮ ಎಲ್ಲಿ? ರಾಘವ್, ಅಮ್ಮ ಅಮ್ಮ ಇಲ್ಲಿಲ್ಲ ಕಣು. ಇಲ್ಲ, ಅಮ್ಮ ಬಂದಿದ್ರು. ಅಮ್ಮ ಎಲ್ಲಿ? ಅಯ್ಯೋ, ಅಮ್ಮ ಇಲ್ಲಿ ಇಲ್ಲ ಕಣೋ ಕಂದ. ಅಮ್ಮ ಬಂದಿದ್ರು ದೊಡ್ಡಮ್ಮ. ಇಲ್ಲ ಕಣು, ಅಮ್ಮ ಇಲ್ಲ ರಾಘವ್. ನಾನ್ ನೋಡ್ದೆ ದೊಡ್ಡಮ್ಮ, ನಾನ್ ಸುಮ್ನೆ ಹೇಳಲ್ಲ. ರಾಘವ್ ಇಲ್ಲ ರಾಘವ್. ಪುಟ್ಟ, ಒಂದ್ ಕೆಲ್ಸ ಮಾಡು, ನೀನ್ ಮಲ್ಕೋ ಬಂಗಾರ. ಮಲ್ಕೋ, ನಾನ್ ಮಲ್ಗಿಸ್ತೀನಿ. ಮಲ್ಕೋ, ಕಣ್ಮುಚ್ಚು ಕಂದ, ಕಣ್ಮುಚ್ಕೋ. ಮಲ್ಕೋ. ಏನ್ ರತ್ನಕ್ಕ ಇದು? ಇದಕ್ಕಿದ್ದಂಗೆ ಮಗು ಯಾಕೆ ಈ ತರ? ರಾಘವ್ನ ಹೇಗ್ ಸಮಾಧಾನ ಮಾಡೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ಇತ್ತೀಚೆಗೆ ಅವನು ತುಂಬಾ ಶಾಂತಿ ಮನ ಕೇಳ್ತಿದ್ದಾನೆ. ನೀವು ಮಗು ಜೊತೆಲಿರಿ, ಉಳ್ದಿದ್ ಕೆಲ್ಸ ನಾನು ನೋಡ್ಕೋತೀನಿ. ಹಾ,
ಹೌದಾ? ನೀವಿಷ್ಟೊತ್ತು ಹೇಳಿದ್ದೆಲ್ಲ ನಿಜನಾ? ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿದ್ಲು ಅಂತೀರಿ, ಅವಳೇ ನಿಮ್ಗೆ ಯಾವುದೋ ನಂಬರಿಂದ ಕಾಲ್ ಮಾಡಿದ್ಲು ಅಂತೀರಿ, ಮತ್ತೆ ನೀವು ಹೇಳಿದ್ಮೇಲೆ ಮೊಬೈಲ್ ಆನ್ ಮಾಡಿ ವಿಡಿಯೋ ಕಾಲ್ ಕೂಡ ರಿಸೀವ್ ಮಾಡಿದ್ಲು ಅಂತ ಹೇಳ್ತಿದ್ದೀರಾ. ಹಾಗಾದ್ರೆ ಅವಳು ಎಲ್ಲಿದ್ದಾಳೆ ಅನ್ನೋದು ನಿಮ್ಮ ಪ್ರಶ್ನೆ ತಾನೇ? ಗಗನ, ಇವಳು ಎಲ್ಲಿದ್ದಾಳೆ ಅನ್ನೋದು ಪ್ರಶ್ನೆ ಅಲ್ಲ, ನನ್ನ ಪರಿಸ್ಥಿತಿ ಗೊತ್ತಿದ್ದು ಯಾಕೆ ಈ ಥರ ಮಾಡ್ತಿದ್ದಾಳೆ ಅನ್ನೋದು ಪ್ರಶ್ನೆ. ಈಗ ಏನ್ ಕಾಡ್ತಾ ಇದೆ ಸುಶಾಂತ್? ಅವ್ರ ಚಿಕ್ಕಪ್ಪ ಯಾವುದೋ ಸಂಬಂಧ ನೋಡಿದಾರಂತೆ, ಮದುವೆ ಆಗ್ತಿದ್ದಾಳಂತೆ, ಅದು ವರದಕ್ಷಿಣೆ ಕೊಟ್ಟು. ವರದಕ್ಷಿಣೆ ಕೊಡೋದು ಸಮಾಜದಲ್ಲಿ ಅಪರಾಧ ಅಂತ ಅವಳು ಗೊತ್ತು ತಾನೆ. ಆದು ಬಿಡು, ಮಂತ್ರಾಗೆ ಈ ಮದುವೆನೇ ಇಷ್ಟ ಇಲ್ಲ. ಮದುವೆ ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಕಷ್ಟ ಅನುಭವಿಸೋ ತಪ್ಪು ತಾನೆ. ಇದೊಳ್ಳೆ ಆಯ್ತಲ್ಲ ಸುಶಾಂತ್, ಅವಳಿಗೆ ಏನ್ ಇಷ್ಟನೋ ಅದನ್ನ ಮಾಡ್ತಿದ್ದಾಳೆ, ನಿಮಗ್ ಯಾಕೆ? ಅರ್ಥ ಇಲ್ಲದೆ ಮಾತಾಡ್ಬೇಡ ಗಗನ. ನಮ್ಮ ಇಡೀ ಕುಟುಂಬ ಇವತ್ತು ಅವಳನ್ನ ನಂಬ್ಕೊಂಡಿದೆ. ರಾಘವ್ ಏನಾಗ್ಬೇಕು, ಬೇರೆಯವರೆಲ್ಲ ಏನಾಗ್ಬೇಕು? ಹಾ, ಕೊನೆಗೆ ಹೇಳಿದ್ರಲ್ಲ ಏನಾಗ್ಬೇಕು ಅಂತ, ಅದೇ ಅಲ್ಲೇ ಇದೆ ನಿಮ್ ಪ್ರಶ್ನೆಗೆ ಉತ್ತರ. ಇವತ್ ಮಂತ್ರ ಆತರ ತೀರ್ಮಾನ ತಗೊಳ್ಳೋದಕ್ಕೆ ನೀವೇ ಕಾರಣ ಸರ್. ಇಷ್ಟು ದಿನ ನೀವ್ ಅವಳಿಗೊಂದು ಸ್ಥಾನ ಕೊಟ್ಟಿಲ್ಲ. ಕೊಟ್ಟಿದ್ದಿದ್ರೆ ಅವಳು ಈ ತರ ಮಾಡ್ತಾನೆ ಇರ್ಲಿಲ್ಲ. ಯಾರು ಹೇಳಿದ್ದು ನಾನು ಅವಳಿಗೆ ಯಾವ ಸ್ಥಾನನೂ ಕೊಟ್ಟಿಲ್ಲ ಅಂತ? ಯಾವ ಸ್ಥಾನ ಕೊಟ್ರಿ? ನಿಮ್ಮನ್ನ ಕೇಳ್ತಿರೋದು, ಯಾವ ಸ್ಥಾನ ಕೊಟ್ರಿ? ಅವಳು ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಲು. ನಿಮ್ಮನ್ನ ಮೊದಲು ಭೇಟಿಯಾದಾಗ ಫ್ರೆಂಡ್ಲಿ ಆಗಿದ್ಲು, ನೀವು ಸಲ್ಗೆ ಕೊಟ್ರಿ, ಅವಳು ಪ್ರೀತಿ ಮಾಡಿದ್ಲು. ಇದೆಲ್ಲ ನಡೆದಿದ್ದು ನಿಮ್ ಹೆಂಡತಿ ಶಾಂತಿ ಬದುಕಿರೋವಾಗ. ಆಮೇಲೆ ದುರಾದೃಷ್ಟ ಅವ್ರು ತೀರ್ಕೊಂಡ್ಬಿಟ್ರು. ಈಗ್ಲೂ ನಿಮ್ ಮನ್ಸಲ್ಲಿ ಅದೇ ನೆನ್ಸ್ಕೊಂಡ್ ಕೊರಗ್ತಾ ಇದ್ರೆ ಏನ್ ಅರ್ಥ? ಅರೆ, ಇಷ್ಟು ವರ್ಷ ಅವಳ ಜೊತೆ ಸಂಸಾರ ಮಾಡಿದ್ದೀನಿ, ಕಟ್ಕೊಂಡಿದ್ ಹೆಂಡತಿ ಸಡನ್ ಆಗಿ ತೀರೋದ್ಲು ಅಂದ ತಕ್ಷಣ ಅವಳ ಮರೆಯೋದಕ್ಕಾಗತ್ತಾ? ಮರೀರಿ ಅಂತ ನಾನೇನ್ ಹೇಳ್ತಾ ಇಲ್ವಲ್ಲ. ಹಾಗೇನೆ ಅವ್ರ ನೆನ್ಪಲ್ಲಿ ಬದುಕೋಕ್ ಆಗಲ್ಲ ಅಲ್ವಾ ಸರ್? ಒಂದು ಸ್ವಲ್ಪ ಮಂತ್ರನ್ ಜಾಗದಲ್ಲಿ ನಿಂತ್ಕೊಂಡು ಒಂದ್ ಹೆಣ್ಣಾಗಿ ಯೋಚನೆ ಮಾಡಿ. ಅವಳ ಪರಿಸ್ಥಿತಿ ಅರ್ಥ ಆಗುತ್ತೆ, ಅವಳು ಯಾಕೆ ಆ ಥರ ನಿರ್ಧಾರ ತಗೊಂಡ್ಲು ಅಂತ ಅರ್ಥ ಆಗುತ್ತೆ. ಈಗೇನು ನಾನೇನ್ ಮಂತ್ರನ ಮದುವೆ ಆಗಲ್ಲ ಅಂತ ಹೇಳಿದಿನ? ಈಗಷ್ಟೇ ಶಾಂತಿ ತೀರ್ಕೊಂಡಿದ್ದಾಳೆ, ತಕ್ಷಣ ಮದುವೆ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಕಳೀಲಿ ಅನ್ನಲ್ಲ. ಎಷ್ಟ್ ದಿನ? ಇನ್ನು ಎಷ್ಟ್ ದಿನ ಸುಶಾಂತ್? ಅವಳು ನಿಮ್ಮ ಹತ್ರ ಕೇಳಿದ್ದು ಒಂದ್ ಭರವಸೆ, ಒಂದು ಗಟ್ಟಿಯಾದ ಭರವಸೆ ಮಾತ್ರ. ಇವತ್ತಿನವರೆಗೂ ನೀವು ಕೊಡ್ಲೇ ಇಲ್ವಲ್ಲ. ನಿಮ್ ಮನೆಗೆ ಎಲ್ಲಾ ಕೆಲ್ಸಗಳನ್ನು ಅವಳು ಮಾಡ್ಕೊಟ್ಟಿದ್ದಾಳೆ, ಆದ್ರೆ ನೀವೇನ್ ಮಾಡಿದ್ರಿ? ಎಲ್ಲಾ ವಿಚಾರಕ್ಕೂ ಅವಳನ್ನ ಬಳಸ್ಕೊಂಡ್ರಿ. ನಿಮ್ ಹೃದಯದಲ್ಲಿ ಅವಳ ಹೆಂಡತಿ ಅನ್ನೋ ಒಂದ್ ಸ್ಥಾನ ಮಾತ್ರ ಕೊಡ್ಲೇ ಇಲ್ಲ, ಭರವಸೆನೂ ಕೊಡ್ಲಿಲ್ಲ. ಇನ್ನೇನ್ ಮಾಡ್ತಾಳ ಅವಳು? ಬೇರೆ ದಾರಿ ಕಾಣ್ದೇನೆ ಆ ನಿರ್ಧಾರ ತಗೊಂಡಿದ್ದಾಳೆ. ಅದ್ ತಪ್ಪ? ಸರಿ, ಇವಾಗ ಏನ್ ಮಾಡೋದು? ಯಾವಾಗ ಏನ್ ಮಾಡ್ಬೇಕು ಅದನ್ನ ನೀವು ಮಾಡ್ಲಿಲ್ಲ. ಈಗ ಬಂದು ನನ್ ಪ್ರಶ್ನೆ ಕೇಳ್ತಿದ್ದೀರಾ, ನಾನೇನ್ ಮಾಡ್ಲಿ? ಅವ್ರ ಚಿಕ್ಕಪ್ಪ ಅವಳಿಗೆ ಗಂಡುಗಳನ್ನ ನೋಡ್ತಾನೆ ಇದ್ರು, ಮದ್ವೆನ ಮುಂದಕ್ಕೆ ಹಾಕ್ತಾನೆ ಇದ್ರು. ಈಗೇನೋ ಮಾಡೋ ಪರಿಸ್ಥಿತಿಲಿ ಅವ್ರಿಲ್ಲ. ಸರಿ ಗಗನ, ಈಗ ಆಗಿದ್ದಾಯ್ತು. ಮದ್ವೆ ಆಗ್ತೀನಂತ ಹೇಳಿ ಈಗ ಸಡನ್ ಆಗಿ ದುಡ್ಡು ಕೊಡಿ ಅಂತ ಇಕ್ಕಟ್ಟಿಗೆ ಸಿಗಾಕ್ಸಿದಾಳಲ್ಲ, ಇದು ಸರಿನಾ?